ಸಬ್ಸ್ಕ್ರೈಬ್ ಮಾಡಿ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಸ್ನೇಹಿತರೆ, ನಾನು ನಿನ್ನೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ KPSC ಎಕ್ಸಾಮ್ಸ್ಗೆ ಸಂಬಂಧಪಟ್ಟಾಗ. ಇದರಲ್ಲಿ ಕ್ವಿಝನ್ನು ಅಟೆಂಡ್ ಮಾಡೋದಕ್ಕೆ ಭಾಳಷ್ಟು ನನಗೆ ಗೊತ್ತಾಗಲಿಲ್ಲ. ಉತ್ತರಗಳನ್ನು ಇಲ್ಲೇ ಕೊಡಿ ಅಂತ ಹೇಳಿದ್ದಾರೆ. ಮುಂದಿನ ವೀಡಿಯೋದಿಂದ ನಾನು ಉತ್ತರಗಳನ್ನು ಇಲ್ಲೇನು ಕೊಡ್ತೀನಿ. ಸೊ ಬ್ಲಾಗರಲ್ಲಿ ಅಥವಾ ಬ್ಲಾಗರ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಉತ್ತರಗಳನ್ನು ನೋಡಬೇಕಿತ್ತು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಬ್ಲಾಗರ್ ಅಪ್ಲಿಕೇಶನ್ನು. ಇದನ್ನು ನೀವು ಓಪನ್ ಮಾಡಿಕೊಂಡ್ರೆ ಇದರಲ್ಲಿ ನಿಮಗೆ ಆನ್ಲೈನ್ ಟೆಸ್ಟ್ ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಟೆಸ್ಟ್ 9 KPSC 1 ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಈ ರೀತಿ ಆದಂಥ ಇಂಟರ್ಫೇಸ್ ಇದೆ. ಇಲ್ಲಿ ಪ್ರಶ್ನೆಗಳಿದೆ, ಆಪ್ಷನ್ಗಳಿದೆ. ಇಲ್ಲಿ ಉತ್ತರಗಳನ್ನು ನೀಡೋದು ಹೆಂಗೆ ಅಂತ ಗೊತ್ತಾಗಲಿಲ್ಲ ಅಂತ ಭಾಳ ಜನ ಕಮೆಂಟ್ ಮಾಡಿದ್ರಿ. ನೋಡಿ, ಇಲ್ಲಿ ಪ್ರಶ್ನೆಗಳಿದೆ. 1 by 1 ಆದರೂ ನೋಡ್ಬೋದು. ಈ ಮೇಲ್ಗಡೆ ಆರೋ ಮಾರ್ಕ್ ಇದೆಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಮುಂದಿನ ಪ್ರಶ್ನೆಗಳನ್ನ ನೋಡ್ಬೋದು. ಇದನ್ನು ಕ್ಲಿಕ್ ಮಾಡ್ಕೊಂಡು ಹಿಂದಿನ ಪ್ರಶ್ನೆಗಳನ್ನ ನೋಡ್ಬೋದು. ಶೋ ಆಲ್ ಕ್ವಶನ್ಸ್ ಅಂತ ತೋರಿಸಿದ್ರೆ ಒಂದಾದ್ಮೇಲೆ ಒಂದು ಕ್ವಶನ್ಸ್ ಎಲ್ಲ ತೋರಿಸುತ್ತೆ. ನಾನು ಎಷ್ಟು ಕ್ವಶನ್ಸ್ನ ಅಪ್ಲೋಡ್ ಮಾಡಿರ್ತೀನಿ ಒಂದು ಟೆಸ್ಟಲ್ಲಿ ಅಷ್ಟು ಕ್ವಶನ್ಸ್ ಇರುತ್ತೆ. ಬೇಡ 1 by 1 ನೋಡ್ತೀವಿ ಅನ್ನೋದಾದರೆ ಶೋ ಆಲ್ ಕ್ವಶನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 1 by 1 ನೋಡಿ, ಇಲ್ಲಿ ಶೋ ಆಲ್ ಕ್ವಶನ್ಸ್ ಅಂದರೆ ಎಲ್ಲ ತೋರಿಸುತ್ತೆ. ಶೋ ಕ್ವಶನ್ಸ್ 1 by 1 ಅಂದರೆ ಈ ರೀತಿ ತೋರಿಸುತ್ತೆ. ಇಲ್ಲಿ ಉತ್ತರವನ್ನು ಹೆಂಗೆ ಕಂಡುಹಿಡಿಯೋದು ಅಂದರೆ, ಈ ಪ್ರಶ್ನೆಗಳನ್ನ ಓದ್ಕೊಳ್ಳಿ, ಉತ್ತರ ಯಾವುದು ಅಂತ ಸರಿ ಅನಿಸುತ್ತೆ ಅದ್ರ ಮೇಲೆ ಕ್ವಶನ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸರಿಯಾದಂಥ ಉತ್ತರ ಇದ್ದರೆ ಯು ಸ್ಕೋರ್ 100% ಅಂತ ತೋರಿಸುತ್ತೆ. ಜೊತೆಗೆ ಕ್ವಶನ್ ನಂಬರ್ ಕಂಪ್ಲೀಟೆಡ್ 1 out of 10. ಎಷ್ಟು ಕ್ವಶನ್ಸ್ ಇರುತ್ತೆ ಅದರಲ್ಲಿ ಎಷ್ಟು ಸರಿ ಉತ್ತರ ಕೊಟ್ಟಿದ್ದೀರಾ ಅದನ್ನು ತೋರಿಸುತ್ತೆ. ಇದಾದಮೇಲೆ ಪ್ರಶ್ನೆ ಸಂಖ್ಯೆ 2ಕ್ಕೆ ನೀವು ಹೋಗ್ಬೋದು. ಆರೋ ಮಾರ್ಕನ್ನು ಕ್ಲಿಕ್ ಮಾಡಿ ಇಲ್ಲೂ ಪ್ರಶ್ನೆನ ಓದ್ಕೊಳ್ಳಿ. ಸಪೋಸ್ ನೀವು ಕೊಡೋ ಉತ್ತರ ಇಲ್ಲಿ ತಪ್ಪಾಯಿತು, ನೋಡಿ ಸರಿ ಆಯಿತು. ಇದು ಕೂಡ ಈ ರೀತಿ ಸರಿ ಉತ್ತರ ಇದ್ದರೆ ನಿಮಗೆ ಕ್ವಶನ್ಸಲ್ಲಿ ತೋರಿಸುತ್ತೆ. ಉದಾಹರಣೆಗೆ ಏನಾದ್ರು ತಪ್ಪು ಉತ್ತರ ಕೊಟ್ಟರೆ ಅಂದರೆ ಸಾರಿ ಟ್ರೈ ಅಗೇನ್ ಅಂತ ನಿಮಗೆ ತೋರಿಸುತ್ತೆ. ಆಮೇಲೆ ನೀವು ಸರಿಯಾದಂಥ ಆಪ್ಷನ್ನ ಚೂಸ್ ಮಾಡಿದ್ರೆ ನಿಮ್ಮ ಸ್ಕೋರಿಂಗ್ ಕಡಿಮೆ ಆಗುತ್ತೆ ಹೆಂಗಾದರೂ. ಯಾಕಂದರೆ ಮೊದಲನೇ ಸಲ ನೀವು ಉತ್ತರ ಕೊಟ್ಟಾಗ 100% ಸ್ಕೋರ್ ಇರ್ತದೆ. ಎರಡನೇ ಸಲ ಉತ್ತರ ಕೊಟ್ಟರೆ ನಿಮ್ಗೆ 100% ಸ್ಕೋರ್ ಸಿಗೋಲ್ಲ. ಓವರಾಲ್ ನೀವು ಈ ಟೆಸ್ಟನ್ನು ಅಟೆಂಡ್ ಮಾಡೋದ್ರಿಂದ ಎಷ್ಟು ಪ್ರಶ್ನೆಗಳಿರ್ತವೆ ಅದರಲ್ಲಿ ಎಷ್ಟು ಸ್ಕೋರ್ ಮಾಡ್ಬೋದು ಅನ್ನೋ ಒಂದು ಆವ್ರೇಜನ್ನು ತಿಳ್ಕೊಬೋದು. ಆ ಉದ್ದೇಶದಿಂದಲೇ ನಾನು ಈ ಬ್ಲಾಗರಲ್ಲಿ ನಿಮಗೆ ಈ ಆನ್ಲೈನ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀನಿ. ಇದನ್ನು ವೆಬ್ಸೈಟಲ್ಲಿ ಹೋಗಿ ಬ್ಲಾಗಲ್ಲಾದ್ರು ಯೂಸ್ ಮಾಡ್ಬೋದು ಅಥವಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಆದರೂ ಯೂಸ್ ಮಾಡ್ಬೋದು. ನಿಮ್ಮ ಅನುಕೂಲಕ್ಕೆ ಬಿಟ್ಟಂಥದ್ದು. ಸೊ ಇದೇನು ಒಂದು ಪಕ್ಷ ನಿಮಗೆ ಬಳಸೋಕ್ಕೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಇದು ಬ್ಲಾಗರ್ ಅಪ್ಲಿಕೇಶನ್ನು. ಇದನ್ನು ಕೆಳಗಡೆ ಬಂದು ವ್ಯೂ ವೆಬ್ ವರ್ಷನ್ ಅಂತ ತೋರಿಸಿದ್ರೆ ವೆಬ್ಸೈಟ್ ಮಾದರಿಯಲ್ಲಿ ನಿಮಗೆ ತೋರಿಸುತ್ತೆ. ಇಲ್ಲೂ ಕೂಡ ನೀವು ಯಾವುದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಕೋಬೋದು. ಜಾಬ್ ನ್ಯೂಸ್ ಅಂತಿದೆ, ಯಾವುದ್ರ ಮೇಲೆ ಕ್ಲಿಕ್ ಮಾಡಿ ನೀವು ವಿಸಿಟ್ ಮಾಡ್ಬೋದು. ಕೆಲವೊಂದು ಅಫಿಷಿಯಲ್ ಸೈಟ್ಗಳ ಲಿಂಕ್ ಇಲ್ಲಿ ನಾನು ಕೊಟ್ಟಿದ್ದೀನಿ. ಇನ್ನು ಆನ್ಲೈನ್ ಟೆಸ್ಟ್ ಅಂತ ಇರ್ತದೆ. ಆನ್ಲೈನ್ ಟೆಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ, ಯಾವುದೇ ಟೆಸ್ಟಿನ ಮೇಲೆ ನೀವು ಕ್ಲಿಕ್ ಮಾಡಿ, ಟೆಸ್ಟ್ ನಂಬರ್ 1, ಟೆಸ್ಟ್ ನಂಬರ್ 2 ಯಾವುದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಆ ಟೆಸ್ಟ್ಗೆ ಅದು ಹೋಗುತ್ತೆ. ಅದನ್ನು ಓಪನ್ ಮಾಡಿ ಶೋ ಆಲ್ ಕ್ವಶನ್ಸ್ ಅಂತನಾದ್ರು ಕೊಡಿ. ಅದು 1 by 1 ಕ್ವಶನ್ಸ್ನ ಓದ್ಕೊಳ್ಳಿ, ಆನ್ಸರನ್ನು ಕ್ಲಿಕ್ ಮಾಡಿ, ಸರಿ ಇದ್ದರೆ ಸರಿ ಅಂತ ತೋರಿಸುತ್ತೆ, ಇಲ್ಲಾಂದರೆ ರಾಂಗ್ ಟ್ರೈ ಅಗೇನ್ ಅಂತ ತೋರಿಸುತ್ತೆ. ಈ ರೀತಿಯಾಗಿ ಅದರ ಅಡಿಷನಲ್ ಇನ್ಫಾರ್ಮೇಷನ್ ನಿಮಗೆ ಒಳಗಡೆ ಇರ್ತದೆ ಈ ರೀತಿ. ಸೊ ಇದು ಯಾರ್ಯಾರಿಗೆ ಗೊತ್ತಾಗಲಿಲ್ಲ ಅವ್ರಿಗೋಸ್ಕರ ಮಾಡಿದಂಥ ವಿಡಿಯೋ. ಮುಂದಿನ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾನು ನನ್ನ ಚಾನಲ್ನ ವೀಡಿಯೋದಲ್ಲಿ ನಿಮ್ಗೆ ಹಾಕ್ತೀನಿ. ಬ್ಲಾಗರಲ್ಲಿ ಅಪ್ಲೋಡ್ ಮಾಡೋದಿಲ್ಲ. ಇಲ್ಲಿ ಸಪ್ರೇಟಾಗಿ ನಾನು ಕ್ವಿಝನ್ನು ಆರ್ಗನೈಸ್ ಮಾಡ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ನಿಮಗೇನಾದ್ರು ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನ್ ಇದರ ಲಿಂಕ್ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ಈ ಒಂದು ಬ್ಲಾಗರ್ ಅಪ್ಲಿಕೇಶನ್ ಬ್ಲಾಗರ್ಗೆ ವಿಸಿಟ್ ಕೊಟ್ಟರೆ ಅವರ ಆ್ಯಪ್ ಅಂತಿದೆ, ಇಲ್ಲೂ ಕೂಡ ನೀವು ಹೋಗಿ ಡೌನ್ಲೋಡ್ ಅಂದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು.